ಅವರೆಲ್ಲ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವರು. ಪ್ರತಿ ತಿಂಗಳು ಕೂಡ ಲಕ್ಷ ಲಕ್ಷ ರೂಪಾಯಿ ಸಂಬಳ ಪಡಿತಾ ಇದ್ದವರು. ಪ್ರತಿನಿತ್ಯ ಬೆಳಗ್ಗೆ ಆಫೀಸಿಗೆ ಹೋಗ್ತಾ ಇದ್ದಿದ್ದೆ AC ಕಾರ್ನಲ್ಲಿ. ಈಗ ಅವರೆಲ್ಲರೂ ಕೂಡ ನಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ. ಯಾರವರು, ಯಾಕಾಗಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ನಿಧಾನಗತಿಯ ರಸ್ತೆ ಕಾಮಗಾರಿ, ಜನರ ನಿತ್ಯ ಪರದಾಟ, ಲಕ್ಷ ಲಕ್ಷ ಸಂಬಳ ಪಡೆಯುವ ಉದ್ಯೋಗಿಗಳಿಗೆ ಸಂಕಷ್ಟ, ಪ್ರತಿನಿತ್ಯ ನಡೆದುಕೊಂಡು ಹೋಗುವ ಪರಿಸ್ಥಿತಿ. ಬೆಂಗಳೂರಿನ ಅತಿ ಹೆಚ್ಚು ಹಾಳಾಗಿರುವ ಹಾಗೂ ಅಧ್ವಾನದ ರಸ್ತೆಗಳಿರೋದು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಭಾಗದಲ್ಲಿ ಹಲವು IT-BT ಕಂಪನಿಗಳು ಇವೆ. ಲಕ್ಷ ಲಕ್ಷ ಸಂಬಳ ಪಡೆಯುವ ಉದ್ಯೋಗಿಗಳಿಗೆ ಈ ಭಾಗದಲ್ಲಿ ಓಡಾಡಲು ರಸ್ತೆ ಭಾಗ್ಯವೇ ಇಲ್ಲ. ಪಣತ್ತೂರಿನಲ್ಲಿ ಕಳೆದ ಒಂದೆರಡು ತಿಂಗಳಿನಿಂದ ನಿಧಾನಗತಿಯ ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಆಫೀಸ್ ಕ್ಯಾಬ್, ಸ್ವಂತ ಕಾರುಗಳು ಇದ್ರೂ ಕಚೇರಿಗೆ ಹೋಗಲಾಗ್ತಿಲ್ಲ. ನಡ್ಕೊಂಡೇ ಕಚೇರಿಗೆ ಹೋಗ್ತಿದ್ದಾರೆ. ಈ ರಸ್ತೆಯ ವಿಳಂಬ ಕಾಮಗಾರಿಗೆ ಸ್ಥಳೀಯರೇ ಆಕ್ರೋಶ ಹೊರಹಾಕ್ತಿದ್ದಾರೆ. ಇದು 2 months ಆಗ್ತಾ ಬಂತು ಆ ರೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ಇದುವರೆಗೂ ಕಂಪ್ಲೀಟ್ ಮಾಡಿಲ್ಲ. ಅದನ್ನ ಇಲ್ಲಿನೂ ಕೆಲವು ಸತೆ ಫುಲ್ ಕ್ಲೋಸ್ ಮಾಡಿಬಿಡ್ತಾರೆ. ಇನ್ನೂ ಓಪನ್ ಮಾಡಲ್ಲ. ಹಾಗಾಗಿ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಆ ಕಡೆಯಿಂದ ಬರ್ಬೇಕಂದ್ರೆ ಸಜ್ಜಾಪುರ ರೋಡಿಂದ ಸುತ್ತಾಡ್ಕೊಂಡು ಬರಬೇಕು ನಾವು. ಅದು ಪ್ರಾಬ್ಲಮ್ ಆಗ್ತಾ ಇದೆ. ಈ ಕಡೆಯಿಂದ ಹೋದರೆ ನಮಗೆ 10 kilometers ಆಗುತ್ತೆ. ಆ ಕಡೆಯಿಂದ ಬಂದರೆ 18 to 19 kilometers ಆಗುತ್ತೆ. ಏನು ಮಾಡೋದು, ಎಲ್ಲಿ ಸಿಗುತ್ತೆ ಅಲ್ಲಿ ಹೋದರೆ ನಮಗೆ ಟೈಮ್ ಸೇವ್ ಆಗುತ್ತೆ ಆಫೀಸ್ಗೆ ಹೋಗ್ಲಿಕ್ಕೆ. ಹಂಗಾಗಿ ಇದರಲ್ಲಿ ಮತ್ತೆ ಏನು ಮಾಡೋಕ್ಕಾಗಲ್ಲ. ನಾವು ಓಡಾಡಲೇಬೇಕು. ಸರ್ಕಾರ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಆಗಿದೆ, ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, 2.5 ವರ್ಷದಿಂದ ಗ್ರ್ಯಾಂಡ್ ಬೆಂಗಳೂರು ಮಾಡ್ತಾ ಇದ್ದಾರೆ. ವರ್ತೂರು, ಪಣತ್ತೂರು, ಗುಂಜೂರು ಕಡೆಯಿಂದ ಕಾಡು ಬೀಸನಹಳ್ಳಿಗೆ ಈ ರಸ್ತೆ ಸಂಪರ್ಕ ಕಲ್ಪಿಸುತ್ತೆ. ಆದರೆ ನಿಧಾನಗತಿಯ ರಸ್ತೆ ಕಾಮಗಾರಿಯಿಂದ ಈ ಭಾಗದಲ್ಲಿ ಶಾಲಾ ವಾಹನಗಳು, ಕ್ಯಾಬ್ಗಳು, ಆಂಬ್ಯುಲೆನ್ಸ್ ಕೂಡ ಬರಲು ಆಗದ ಸ್ಥಿತಿ ಇದೆ. ನಿಧಾನಗತಿಯ ರಸ್ತೆ ಕಾಮಗಾರಿಯ ಎಫೆಕ್ಟ್ ಬಿಸ್ನೆಸ್ಗೂ ತಟ್ಟಿದೆ. ಬೇಕರಿ, ಕಿರಾಣಿ ಸ್ಟೋರ್ಸ್, ಆಸ್ಪತ್ರೆ, ಲ್ಯಾಬೊರೇಟರಿ, ಹೋಟೆಲ್ಗಳಿಗೂ ಬಿಸ್ನೆಸ್ ಇಲ್ಲದಂತಾಗಿದೆ. ಆದಷ್ಟು ಬೇಗ ಕಾಮಗಾರಿ ಮುಗಿಸಿದ್ರೆ ಸಾಕು ಅಂತಿದ್ದಾರೆ ವ್ಯಾಪಾರಿಗಳು. ಇದು ಮುಖ್ಯ ರಸ್ತೆ ಆಗಿದ್ರಿಂದ ಪ್ರತಿನಿತ್ಯ ಸಾವಿರಾರು ವಾಹನಗಳು ಇದೇ ಮಾರ್ಗದಲ್ಲಿ ಸಂಚಾರ ಮಾಡುತ್ತವೆ. ಮಳೆ ಬಂದಾಗ ಈ ಭಾಗದ ರಸ್ತೆಗಳು ಜಲಾವೃತವಾಗಿ ವಾಹನ ಸವಾರರು ಪರದಾಡ್ತಿದ್ರು. ಇದನ್ನ ತಪ್ಪಿಸಲು ವೈಟ್ ಟಾಪಿಂಗ್ ಕಾಮಗಾರಿ ಮಾಡ್ತಿರೋದು ಒಳ್ಳೇದೇ. ಆದ್ರೆ ಆಮೆಗತಿಯಲ್ಲಿ ಕೆಲಸ ನಡೀತಾ ಇರೋದ್ರಿಂದ ಲಕ್ಷಾಂತರ ಜನರಿಗೆ ಸಮಸ್ಯೆ ಆಗ್ತಿದೆ. ಸಂಬಂಧಪಟ್ಟವರು ಆದಷ್ಟು ಬೇಗ ಈ ರಸ್ತೆ ಕಾಮಗಾರಿಯನ್ನ ಮುಗಿಸಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.